ನಮಸ್ಕಾರ ಸ್ನೇಹಿತರೆ. ಸ್ವಾರ್ಥ ತ್ಯಾಗ. ವಿಜಯಪುರದಲ್ಲಿ ಸತ್ಯವ್ರತನೆಂಬ ಬ್ರಾಹ್ಮಣನಿದ್ದನು. ಅವನು ಆಜನ್ಮ ದರಿದ್ರನಾಗಿ ಭಿಕ್ಷೆ ಬೇಡಿ ತನ್ನ ಕುಟುಂಬವನ್ನು ಸಲಹುತ್ತಿದ್ದನು. ಅವನ ಕುಟುಂಬದಲ್ಲಿ ಹೆಂಡತಿ, ಮಗ, ಸೊಸೆ ಹೀಗೆ 4 ಜನರಿದ್ದರು. ಆ ಬ್ರಾಹ್ಮಣನು ಸದಾಚಾರ ಸಂಪನ್ನನೂ ಸದ್ಗುಣಿಯೂ ಸತ್ಯಶೀಲನೂ ಆಗಿದ್ದನು. ಹೀಗಿರುತ್ತಿರಲು ಒಂದು ಸಮಯ ದೇಶದಲ್ಲಿ ದೊಡ್ಡ ಬರಗಾಲ ಉಂಟಾಯಿತು. ಆಗ ಬ್ರಾಹ್ಮಣನಿಗೆ ತನ್ನ ಕುಟುಂಬ ರಕ್ಷಣೆ ಮಾಡುವುದು ಬಹಳ ಕಠಿಣವಾಯಿತು. ಪಟ್ಟಣದಲ್ಲಿ ಹೋಗಿ ಭಿಕ್ಷೆ ಬೇಡಿದರೆ ಯಾರೂ 1 ಹಿಡಿ ಧಾನ್ಯವನ್ನು ನೀಡಲಿಲ್ಲ. ಹೀಗಾಗಿ ಅವನು ತನ್ನ ಹೆಂಡರು ಮಕ್ಕಳೊಡನೆ 8 ದಿವಸ ಉಪವಾಸ ಬಿದ್ದನು. 9ನೆಯ ದಿನ ಮುಂಜಾನೆ ಅವನ ಹೆಂಡತಿಯು ಹಸಿವಿನಿಂದ ಸಂಕಟಪಡುತ್ತಾ ಬ್ರಾಹ್ಮಣನಿಗೆ ಹೀಗೆಂದಳು: ಪತಿದೇವ, ನಾವು ಅನ್ನವಿಲ್ಲದೆ ಸಾಯುವ ಹೊತ್ತು ಬಂತು. ಒಂದೇ ಸವನೆ ನೀವು 8 ದಿವಸ ಪಟ್ಟಣದಲ್ಲಿ ಭಿಕ್ಷೆ ಬೇಡಿದರೂ ಯಾರೂ 1 ಹಿಡಿ ಧಾನ್ಯವನ್ನು ನೀಡಲಿಲ್ಲ. ಇನ್ನು ಮುಂದೆ ನಾವು ಬದುಕಲಾರೆವು. ಹಸಿವಿನಿಂದ ನಾವು ಸಾಯುವುದೇ ನಿಶಿಷ್ಟವೆಂದು ಕಣ್ಣೀರು ಸುಲಿಸಿದಳು. ಅದನ್ನು ನೋಡಿ ಬ್ರಾಹ್ಮಣನು ಸಂತಾಪಪಟ್ಟು, ಸಾಧ್ವಿ, ಏನೇ ಆಗಲಿ ಇದೊಂದು ದಿವಸ ಪಟ್ಟಣದಲ್ಲಿ ಭಿಕ್ಷೆ ಬೇಡುತ್ತೇನೆ. ಏನಾದರೂ ಸಿಕ್ಕರ ತರುತ್ತೇನೆ, ಇಲ್ಲದಿದ್ದರೆ ಉಪವಾಸ ಸಾಯುವುದಂತೂ ಇದ್ದೇ ಇದೆ ಎನ್ನು ಆ ಬ್ರಾಹ್ಮಣನು ಪುನಃ ಭಿಕ್ಷೆಗೆ ಹೋಗಿ ಪಟ್ಟಣವನ್ನು ಸುತ್ತಿದನು. ಯಾರೂ 1 ಮುಷ್ಟಿ ಹಿಟ್ಟನ್ನು ಕೂಡ ನೀಡಲಿಲ್ಲ. ಆ ಬಳಿಕ ಸಂತಾಪದಿಂದ ಬ್ರಾಹ್ಮಣನು ಮೋರೆ ಒಣಗಿಸಿಕೊಂಡು ಒಂದು ಓಣಿಯಲ್ಲಿ ಹಾಯ್ದು ಬರುತ್ತಿರುವಾಗೆ ಒಂದು ಮಹಡಿಯ ಮೇಲೆ ನಿಂತಿದ್ದ ಒಬ್ಬ ಶ್ರೀಮಂತನು ಮುಖ ಒಣಗಿಸಿಕೊಂಡು ಹೋಗುತ್ತಿದ್ದ ಆ ಬ್ರಾಹ್ಮಣನನ್ನು ಕರೆದು, ಬ್ರಾಹ್ಮಣನೇ, ನಿನ್ನ ಮುಖವನ್ನು ನೋಡಿದರೆ ನೀನು ಯಾವುದೋ ಒಂದು ಚಿಂತೆಯಲ್ಲಿದ್ದಂತೆ ಕಾಣುತ್ತದೆ ಎಂದನು. ಅದಕ್ಕೆ ಬ್ರಾಹ್ಮಣನು, ಹೌದು ಶ್ರೀಮಂತರೇ, ಭಿಕ್ಷೆಗೆ ಹೋಗಿದ್ದೆ, ಎಲ್ಲಿಯೂ ಏನೂ ದೊರೆಯಲಿಲ್ಲ. ಇಂದಿಗೆ 9 ದಿನಗಳಾದವು. ನನ್ನ ಕುಟುಂಬವು ಬರಗಾಲದ ಸಾವಿಗೆ ತುತ್ತಾಗಿದೆ ಎಂದನು. ಆಗ ಶ್ರೀಮಂತನು ಕನಿಕರಪಟ್ಟು ಒಳಗೆ ಹೋಗಿ 1 ಬೊಗಸೆ ತುಂಬ ಹಿಟ್ಟು ತಂದು ನೀಡಿ ಕಳಿಸಿದನು. ಬ್ರಾಹ್ಮಣನು ಹರ್ಷದಿಂದ ಮನೆಗೆ ಹೋಗಿ ಹೆಂಡತಿಯ ಕೈಯಲ್ಲಿ ಹಿಟ್ಟು ಕೊಟ್ಟನು. ಅವಳು ತಡಮಾಡದೆ ಒಲೆಯ ಮೇಲೆ ಹಂಚಿಟ್ಟು ಆ ಹಿಟ್ಟಿನಿಂದ ಒಂದೇ ಒಂದು ರೊಟ್ಟಿಯನ್ನು ಮಾಡಿ ಅದನ್ನು ಭಾಗ ಮಾಡಿ ಎಲ್ಲರನ್ನೂ ಒಲೆಯ ಮುಂದೆ ಕರೆದು ಒಬ್ಬರಿಗೊಂದು ಗಿರ್ಧಾ ರೊಟ್ಟಿಯನ್ನು ಕೊಟ್ಟಳು. ಹಾಗೆ ಅವರೆಲ್ಲರೂ ಹಸಿವೆಯ ಹಪಹಪಿಯಿಂದ ತುತ್ತು ಮುರಿದು ಬಾಯಲ್ಲಿಟ್ಟುಕೊಳ್ಳಬೇಕೆನ್ನುವಷ್ಟರಲ್ಲಿ ಹೊರಗಿನಿಂದ ಓರ್ವ ಅತಿಥಿಯು ಬಂದು ಭಿಕ್ಷಾಂದೇಹಿ ಎಂದನು. ಆ ಶಬ್ದ ಬ್ರಾಹ್ಮಣನ ಕಿವಿಗೆ ಬಿದ್ದ ಕೂಡಲೇ ಯಾರೂ ರೊಟ್ಟಿಯ ತುತ್ತನ್ನು ಬಾಯಲ್ಲಿ ಹಾಕಕೂಡದೆಂದು ಹೇಳಿದನು. ಅಷ್ಟರಲ್ಲಿ ಆ ಅತಿಥಿಯು ಒಳಗೆ ಬಂದು, ಪುಣ್ಯಾತ್ಮರೇ, 10 ದಿವಸಗಳಿಂದ ಹೊಟ್ಟೆಗೆ ಅನ್ನವಿಲ್ಲ, ಸಾಯುತ್ತೇನೆ, ಪ್ರಾಣದಾನ ಮಾಡಿ ಕಾಪಾಡಿ ಪುಣ್ಯ ಕಟ್ಟಿಕೊಳ್ಳಿರಿ ಎಂದನು. ಆ ಮಾತು ಕೇಳಿದೊಡನೆ ಸತ್ಯವ್ರತನು ತನ್ನ ಪಾಲಿನ ಗಿರ್ಧಾ ರೊಟ್ಟಿಯನ್ನು ಕೊಟ್ಟು, ಸ್ವಾಮಿ, ನಿಮ್ಮ ಹಸಿವೆಯನ್ನು ಕಳೆದುಕೊಳ್ಳಿರೆಂದನು. ಆ ಅತಿಥಿಯು ಆ ಗಿರ್ಧಾ ರೊಟ್ಟಿಯನ್ನು ಗಪಗಪನೆ ತಿಂದು, ಅಯ್ಯೋ, ಹೊಟ್ಟೆ ತುಂಬಲಿಲ್ಲ, ಇನ್ನೂ ಸಂಕಟವಾಗುತ್ತದೆ ಎಂದು ಬಡಿದುಕೊಳ್ಳ ಹತ್ತಿದನು. ಅದನ್ನು ನೋಡಿ ಬ್ರಾಹ್ಮಣನ ಹೆಂಡತಿಯು, ಸ್ವಾಮಿ, ಇದೊಂದು ಗಿರ್ಧಾ ರೊಟ್ಟಿಯು ನಿಮ್ಮ ಪಾಲಿನದೇ ಎಂದು ಕೊಟ್ಟು ಬಿಟ್ಟಳು. ಅತಿಥಿಯು ಅದನ್ನು ತಿಂದು, ಅಯ್ಯೋ, ಅರಹೊಟ್ಟೆಯಾಗಿ ಮತ್ತಿಷ್ಟು ಸಂಕಟವಾಗಲಿಕ್ಕೆ ಹತ್ತಿತು ಎಂದನು. ಆಗ ಬ್ರಾಹ್ಮಣನ ಕುಮಾರನು ತನ್ನ ಪಾಲಿನ ಗಿರ್ಧಾ ರೊಟ್ಟಿಯನ್ನು ಕೊಟ್ಟನು. ಅದಕ್ಕೂ ಅತಿಥಿಯು ಹೊಟ್ಟೆ ತುಂಬಲಿಲ್ಲವೆಂದು ಬಡಿದುಕೊಳ್ಳಲು ಸೊಸೆಯು ತನ್ನ ಪಾಲಿನ ಗಿರ್ಧಾ ರೊಟ್ಟಿಯನ್ನು ಕೊಟ್ಟಳು. ಅದನ್ನು ತಿಂದು ಅತಿಥಿಯು, ಈಗ ನನ್ನ ಹಸಿವೆ ಹಿಂಗಿತು, ಪರಮಾನಂದವಾಯಿತು, ದೇವರು ನಿಮಗೆ ಕಲ್ಯಾಣವನ್ನುಂಟು ಮಾಡಲಿ ಎಂದು ಹರಸಿ ಹೊರಟು ಹೋದನು. ಅವನು ಹೋದ ಬಳಿಕ ಎಲ್ಲರೂ ಅದೇ ಸ್ಥಳದಲ್ಲಿ ಚಟಚಟನೆ ಒದ್ದಾಡಿ ಬೆಳಗಾಗುವುದರೊಳಗಾಗಿ ಇಹಲೋಕ ಯಾತ್ರೆಯನ್ನು ಮುಗಿಸಿಬಿಟ್ಟರು. ಇಷ್ಟಾದ ಬಳಿಕ ಈ ಮಹಾಘಟನೆಯನ್ನು ಅಲ್ಲಿಯೇ ಇದ್ದ ಒಂದು ಚಿಕ್ಕ ಮುಂಗಲಿ ಕಣ್ಣಾರೆ ನೋಡಿತು. ಅದು ನಡುಗಿತು, ಆಶ್ಚರ್ಯದಿಂದ ಮೂಕವಾಯಿತು. ಇಂತಹ ತ್ಯಾಗವೇನು? ತಮ್ಮ ಪ್ರಾಣ ಹೋಗುತ್ತಿದ್ದರೂ ಮತ್ತೊಬ್ಬರ ಪ್ರಾಣ ಉಳಿಸಿದರು. ಇದು ದೇವತೆಗಿಂತಲೂ ಮೇಲಾದ ಗುಣ ಎಂದು ಯೋಚಿಸಿತು. ಮುಂಗಲಿಯ ಒಲೆಯ ಬಳಿ ಬಂತು. ನೆಲದಲ್ಲಿ ಬಿದ್ದಿದ್ದ ಹಿಟ್ಟಿನ ಮೇಲೆ ಉರುಳಾಡಿತು. ಅಯ್ಯೋ, ಅದರ ದೇಹದ ಅರ್ಧ ಭಾಗ ತಕ್ಷಣವೇ ಬಂಗಾರವಾಗಿ ಹೊಳೆಯಿತು. ಮುಂಗಲಿ ಬೆಚ್ಚು ಬಿದ್ದು ಹೇಳಿತು, ಇದು ಸಾಮಾನ್ಯ ಘಟನೆ ಅಲ್ಲ, ಇದು ನಿಜವಾದ ಯಜ್ಞ, ಆತ್ಮ ಬಲಿದಾನದ ಮಹಾಯಜ್ಞ. ಆನಂತರ ಮುಂಗಲಿ ಈ ಭೂಮಿಯೆಲ್ಲ ಸುತ್ತಿತು. ರಾಜರು ಮಾಡಿದ ಯಜ್ಞಗಳನ್ನು ನೋಡಿತು, ಧನಿಕರು ಮಾಡಿದ ದಾನಗಳನ್ನು ಕಂಡಿತು, ದೊಡ್ಡ ದೊಡ್ಡ ಹೋಮ ಹವನ ಎಲ್ಲ ಕಂಡಿತು.
ಆದರೆ ಯಾರೂ ತಮ್ಮಲ್ಲಿರುವುದೆಲ್ಲ ಬಿಟ್ಟು ಮತ್ತೊಬ್ಬರಿಗಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡುವಂತಹ ಯಜ್ಞ ಮಾಡುತ್ತಿರಲಿಲ್ಲ. ಎಲ್ಲೆಡೆ ಸ್ವಾರ್ಥ, ಹೆಸರಿಗಾಗಿ ದಾನ, ಪ್ರದರ್ಶನಕ್ಕಾಗಿ ಸೇವೆ. ಕೊನೆಗೆ ಮುಂಗಲಿ ದುಃಖದಿಂದ ಹೇಳಿತು, ನಾನು ಎಲ್ಲಿ ಹೋದರೂ ಈ ರೀತಿಯ ನಿಷ್ಕಾಮ ತ್ಯಾಗ ಕಾಣಿಸಲಿಲ್ಲ. ಆದ್ದರಿಂದ ನನ್ನ ದೇಹದ ಉಳಿದ ಭಾಗ ಬಂಗಾರವಾಗಲಿಲ್ಲ. ಅಂತೆಂದು ಅದು ಆಕಾಶದತ್ತ ನೋಡಿ, ಸತ್ಯವ್ರತನ ಕುಟುಂಬ ಮಾಡಿದ ತ್ಯಾಗವೇ ಈ ಭೂಮಿಯಲ್ಲೇ ಅತೀ ದೊಡ್ಡ ಯಜ್ಞ ಎಂದು ಘೋಷಿಸಿತು. ಆ ಮಾತುಗಳೊಂದಿಗೆ ಅದು ಅಂತರ್ಧಾನವಾಯಿತು. ಈ ಕಥೆಯ ನೀತಿ: ನಿಜವಾದ ಮಹತ್ವ ದಾನದಲ್ಲಲ್ಲ, ತ್ಯಾಗದಲ್ಲಿದೆ. ತಮ್ಮ ಹಸಿವಿಗಿಂತ ಮತ್ತೊಬ್ಬರ ಹಸಿವನ್ನು ದೊಡ್ಡದಾಗಿ ನೋಡುವ ಮನಸ್ಸೇ ಪರಮಧರ್ಮ. ಸ್ವಾರ್ಥವಿಲ್ಲದ ಸೇವೆ ದೇವರಿಗೆ ಸಮಾನವಾದದ್ದು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಂಚಿಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.